ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ದ ಕನ್ಕ್ಲೂಷನ್. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಬಗ್ಗೆ ನಾವು ಏನು ತಿಳ್ಕೊಂಡಿದ್ದೀವೋ ಅದನ್ನೆಲ್ಲ ಒಟ್ಟುಗೂಡಿಸಿ ಇವಾಗ ನೋಡ್ತಾ ಇದ್ದೀವಿ. ಬೇಸಿಕ್ ಅಬ್ಸರ್ವೇಷನ್. ಇಫ್ ಎನ್ ಆಬ್ಜೆಕ್ಟ್ ಇಸ್ ಪುಷ್ಡ್ ಆರ್ ಸ್ಟಾಪ್ಡ್ ಸ್ಲೋಲಿ, the object will have less chance of getting damaged. Alternatively, if the object is pushed or stopped suddenly, the object will have a greater chance of getting damaged. Slowly, less damage. Suddenly, greater damage. ಹೌದಾ ಅಲ್ವಾ? ಹೌದಾನೆ? ನೀವೊಂದು ಗಾಡಿನ ಆರಾಮಾಗಿ ನಿಲ್ಲಿಸ್ತು ಅಂತ ಹೇಳಿದ್ರೆ ಗಾಡಿ ನಿಲ್ಲುತ್ತೆ. ಅದೇ ನೀವು ಒಂದು ಮರಕ್ಕೆ ಗುದ್ದಿತು ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಲ್ಲುತ್ತೆ. ಬಟ್ ವ್ಯತ್ಯಾಸ ಏನಂತ ಹೇಳಿದ್ರೆ ಗಾಡಿ ಡ್ಯಾಮೇಜ್ ಆಗುತ್ತೆ ಅಲ್ವಾ? ಎರಡರಲ್ಲೂ ನಿಲ್ತು ಗಾಡಿ, ಆದರೆ ಮೊದಲನೇದರಲ್ಲಿ ಡ್ಯಾಮೇಜ್ ಆಗಲಿಲ್ಲ, ಎರಡನೇದರಲ್ಲಿ ಡ್ಯಾಮೇಜ್ ಆಯಿತು. ಮತ್ತೆ ದ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ನಾಟ್ ಓನ್ಲಿ ಡಿಟರ್ಮೈನ್ಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಬಟ್ ಆಲ್ಸೋ by the time during which that force is applied, alva, or exerted. The change of momentum is not only determined by the magnitude of the force but also time during which the force is exerted. ಹೌದಾ ಅಲ್ವಾ? ನೀವು ಎಷ್ಟು ಜೋರಿಗೆ ತಳ್ತೀರಾ ಅಂತಲೇ ಲೆಕ್ಕ ಅಲ್ಲ, ಎಷ್ಟು ಹೊತ್ತವರೆಗೂ ತಳ್ತೀರಾ ಅಂತ ಹೇಳಿ ಅದು ಲೆಕ್ಕ ಬರುತ್ತೆ ಅಲ್ವಾ? ಸೊ ಇದನ್ನೆಲ್ಲ ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಏನು ಹೇಳ್ಬೋದು? ಚೇಂಜ್ ಆಫ್ ಮೊಮೆಂಟಮ್. ನಮ್ಗೆ ಇದೆಯಾ ಇದು ಟ್ರಯಾಂಗಲ್ ಅಂತ ಹೇಳಿದ್ರೆ ಚೇಂಜು, ಪಿ ಅಂದರೆ ಮೊಮೆಂಟಮ್, ನಿಮ್ಗೆ ಗೊತ್ತಿದೆಯಲ್ಲ, ಅದು ಇಸ್ ಪ್ರಪೋರ್ಷನಲ್ ಟು ಫೋರ್ಸ್ ಎಫ್. ಅದು ಬಿಟ್ಟರೆ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಆಲ್ಸೋ ಪ್ರಪೋರ್ಷನಲ್ ಟು ಟೈಮ್, ಸ್ಮಾಲ್ ಲೆಟರ್ ಟಿ. ಇವೆರಡು ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ದೇರ್ ಫೋರ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಟೈಮ್. ಸರಿನಾ? ಇವಾಗ ಇದನ್ನು ನಾವು ಟೈಮ್ ಜೊತೆ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಡೆಲ್ಟಾ ಪಿ ಬೈ ಟಿ ಇಸ್ ಪ್ರಪೋರ್ಷನಲ್ ಟು ಎಫ್ ಅಂತ ಹೇಳಿದ್ರೆ ಇದೇ ನಿಮ್ಮ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್. ದಿಸ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಪ್ರಪೋರ್ಷನಲ್ ಟು ಎಫ್ ಅಲ್ವಾ? ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಪ್ರಪೋರ್ಷನಾಲಿಟಿ ಇದೆಯಲ್ಲ, ಅದೇ ನಿಮ್ಮ ಸೆಕೆಂಡ್ ಲಾ ಆಫ್ ಮೋಷನ್ ಅಷ್ಟೇ, ಇನ್ನೇನಿಲ್ಲ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎನ್ ಆಬ್ಜೆಕ್ಟ್ ಇಸ್ ಪ್ರಪೋರ್ಷನಲ್ ಟು ದ ಅಪ್ಲೈಡ್ ಅನ್ಬ್ಯಾಲೆನ್ಸ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ಇದೇನಿದು ಡೈರೆಕ್ಷನ್ ಆಫ್ ದ ಫೋರ್ಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಅಂತ ಹೇಳಿ ಇನ್ನು ಬಿಡಿಸಿ ಹೇಳ್ತೀನಿ. ಇದು ಅರ್ಥ ಆಯ್ತಲ್ವಾ? ಇದುವರೆಗೆ ಏನು ಕಲ್ತಿದ್ರೋ ಅದು ಮ್ಯಾಥಮೆಟಿಕಲಿ ಇವಾಗ ನೋಡ್ತಾ ಇದೀವಿ ಅಷ್ಟೇ, ಇನ್ನೇನಿಲ್ಲ. ನೀವು ಪ್ರಾಕ್ಟಿಕಲಾಗಿ ನೋಡಿದ್ರೆ, ಥಿಯರಿಟಿಕಲ್ ಆಗಿ ಎಲ್ಲ ಬರೆದು ನೋಡಿದ್ರೆ ಇದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು. ಈ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಿಮ್ಮ ಸೆಕೆಂಡ್ ಲಾ ಆಫ್ ಮೋಷನ್ ಅಷ್ಟೇ. ಸರಿನಾ? ಇದನ್ನು ತಿರ್ಗಾ ಮತ್ತೊಂದು ಸತಿ ಡಿರೈವೇಷನ್ ಥರ ನೋಡೋಣ, ಮತ್ತು ಒಂದಷ್ಟು ನ್ಯೂಮರಿಕಲ್ಸ್ ಮಾಡೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.